ಕಾಂಗ್ರೆಸ್ನಲ್ಲಂತೂ ಇದೀಗ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಇದೆಯಲ್ಲ, ಇದು ಸಾಕಷ್ಟು ಮುಜುಗರಕ್ಕೆ ಕಾರಣ ಆಗ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಇದೇ ಕಾರಣಕ್ಕಾಗಿ ಒಂದಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದೆ, ಅಸಮಾಧಾನವನ್ನ ಹೊರ ಹಾಕಿದೆ. ಯಾವ ವಿಚಾರಗಳನ್ನ ಇಟ್ಕೊಂಡು ನೀವು ಮಾತಾಡಬೇಕಾಗಿತ್ತು? ಆಡಳಿತವನ್ನ ಒಳ್ಳೆಯದು ಕೊಡುವಂತಹ ಸಂದರ್ಭಗಳಲ್ಲಿ ನೀವು ಏನ್ ಮಾಡ್ತಾ ಇದ್ದೀರಾ? ಯಾವ ರೀತಿಯಾಗಿ ಜನರಿಗೆ ಮೆಸೇಜ್ ಅನ್ನ ಕೊಡ್ತಾ ಇದ್ದೀರಾ ಅಂತ ಹೇಳಿ ಕಾಂಗ್ರೆಸ್ ಹೈಕಮಾಂಡ್ ಇದೀಗ ಸಿಎಂ ಸಿದ್ದರಾಮಯ್ಯ ಅವರಿಗೂ ಕೂಡ ಕೇಳಿದೆ. ಏನೆಲ್ಲ ಬೆಳವಣಿಗೆಗಳು? ಹನಿ ಟ್ರ್ಯಾಪ್ ಹಂಗಾಮ, ಮೂಡಾ ವಿಚಾರ, ಅಬಕಾರಿ ಹಗರಣಗಳ ತಲೆ ಬಿಸಿ ಈಗ ಕಾಂಗ್ರೆಸ್ಗೆ ಇದೆ. ಶೀಘ್ರವೇ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ತಾಕೀತು ಮಾಡಿದೆ. ಸೊ ಇಂತಹ ಸಂದರ್ಭದಲ್ಲಿ ಈಗ ನಾವು ಗಮನಿಸಬೇಕಾಗಿದ್ದು, ಕೆಲ ದಿನಗಳಲ್ಲೇ ಎಲ್ಲದಕ್ಕೂ ಕ್ರಮ ಆಗತ್ತಾ? ಒಂದು ವೇಳೆ ಕ್ರಮ ಆಗುತ್ತೆ ಅನ್ನೋದಾದ್ರೆ ಯಾರ್ಯಾರಿಗೆ ಕೋಕ್ ಕೊಡುವಂತಹ ಸಾಧ್ಯತೆಗಳು ಇದೆ? ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯ ಅವರಿಗೆ ಏನು ಸೂಚನೆಯನ್ನ ಕೊಟ್ಟಿದೆ? ಮನೆ ಒಬ್ಬೊಬ್ಬರನ್ನೇ ಮೀಟ್ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ಅವರು. ರಾಹುಲ್ ಗಾಂಧಿ ಆಗಿರ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು, ಕೆ.ಸಿ. ವೇಣುಗೋಪಾಲ್, ಹೀಗೆ ಎಲ್ಲರನ್ನ ಭೇಟಿ ಮಾಡಿದಂತಹ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಹೇಳಿದ್ದೇನು? ಹಾಗಾದ್ರೆ ಈ ವಿಚಾರದಲ್ಲಿ ಹೈಕಮಾಂಡ್ ಯಾವ ರೀತಿಯಾಗಿ ಗರಂ ಆಗಿದೆ? ಅಸಮಾಧಾನವನ್ನ ಸಿದ್ದರಾಮಯ್ಯ ಅವರ ಬಳಿ ತೋರಿಸಿಕೊಂಡಿದೆ. ಕ್ರಮಗಳು ಆಗೋದ್ರ ಬಗ್ಗೆ ಏನು ಸಲಹೆ ಸೂಚನೆಗಳನ್ನ ಕೊಟ್ಟಿದೆ ಅಂತ ನೋಡೋದಾದ್ರೆ, ಹೈಕಮಾಂಡ್ ಈಗಾಗಲೇ ಇಲ್ಲಿನ ಬೆಳವಣಿಗೆಗಳ ಬಗ್ಗೆ ಗರಂ ಆಗಿದೆ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಸಿಎಂ ಸಿದ್ದರಾಮಯ್ಯ ಭೇಟಿ ಆದ್ರು. ಆ ಭೇಟಿ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರನ್ನ ಬಿಟ್ಟು ಇವರೊಬ್ಬರೇ ಯಾಕೆ ಮೀಟ್ ಮಾಡಿದ್ರು ಅನ್ನುವಂತಹ ಪ್ರಶ್ನೆಯನ್ನ ಅಥವಾ ಆ ಚರ್ಚೆಯನ್ನ ಕೂಡ ಹುಟ್ಟು ಹಾಕಿತ್ತು. ರಾಜ್ಯ ರಾಜಕೀಯದ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಹೈಕಮಾಂಡ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಏನೇನು ಆಗಿದೆ, ಯಾವ ರೀತಿಯ ಬೆಳವಣಿಗೆ ಆಯಿತು, ಅದರಲ್ಲೂ ಕೂಡ ಹನಿ ಟ್ರ್ಯಾಪ್ ವಿಚಾರ ಏನಾಯಿತು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗ ಸಿದ್ದು ಸಂಪುಟದ ಕೆಲ ಸಚಿವರ ವಿರುದ್ಧ ಹೈಕಮಾಂಡ್ ಗರಂ ಆಗಿದೆ. ಯಾವ ರೀತಿಯಾಗಿ ಇವರು ಮಾತಾಡಬೇಕಾಗಿತ್ತು ಅಥವಾ ಯಾವ ರೀತಿಯಾಗಿ ಆಡಳಿತವನ್ನು ಮಾಡಬೇಕಾಗಿತ್ತು, ಸಚಿವರ ನಡೆ ಯಾವ ರೀತಿ ಆಗಿರ್ಬೇಕಿತ್ತು, ಅವೆಲ್ಲವೂ ಕೂಡ ಇಲ್ಲಿ ಸರಿಯಾಗಿ ಇಲ್ಲ. ಕೆಲವು ಸಚಿವರುಗಳಲ್ಲಿ ಖುದ್ದು ಸಿಎಂ ಮುಂದೆನೆ ಹೈಕಮಾಂಡ್ ನಾಯಕರು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಇಲ್ಲಿನ ಬೆಳವಣಿಗೆಗಳ ಬಗ್ಗೆ, ರಾಜ್ಯ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ. ಇನ್ನು ಈಗಾಗಲೇ ನಾವು ಈ ಒಂದು ಕಾಂಗ್ರೆಸ್ ನಾಯಕರ ವಿಚಾರದಲ್ಲಿ ಗಮನಿಸ್ತಾ ಹೋಗೋದಾದ್ರೆ, ಪ್ರಮುಖವಾಗಿ ಕಾಂಗ್ರೆಸ್ಗೆ ಮುಜುಗರಕ್ಕೆ ಕಾರಣ ಆಗಿರೋದು ಹನಿ ಟ್ರ್ಯಾಪ್ ವಿಚಾರ. ಅದು ಕೂಡ ಕೆ.ಎನ್. ರಾಜಣ್ಣ ಅವರು ಯಾವ ರೀತಿಯಾಗಿ ಸದನದಲ್ಲಿ ಮಾತಾಡಿದ್ರು, ದೊಡ್ಡ ಮಟ್ಟದ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದುಕೊಂಡು ಅಥವಾ ವಿಧಾನಸಭೆಯ ಸದನದಲ್ಲೇ ಆ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದೆಯಲ್ಲ, ಇದು ಕಾಂಗ್ರೆಸ್ಗೆ ಸಾಕಷ್ಟು ಮುಜುಗರಕ್ಕೆ ಕಾರಣ ಆಗಿತ್ತು. ಹನಿ ಟ್ರ್ಯಾಪ್ ಹಂಗಾಮದಲ್ಲಿ ಏನೇನು ಆಯ್ತು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಹನಿ ಟ್ರ್ಯಾಪ್ ಹಂಗಾಮದ ವಿರುದ್ಧ ಎಲ್ಲಾ ನಾಯಕರು ಕೂಡ ಕೆಂಡವನ್ನ ಕಾರಿದ್ರು. ಅದನ್ನು ಸದನದಲ್ಲಿ ಅವರು ಪ್ರಸ್ತಾಪ ಮಾಡಬಾರ್ದಾಗಿತ್ತು ಅನ್ನುವಂತಹ ವಿಚಾರಗಳೇ ಅಲ್ಲಿ ಬಂದಿರೋದು. ಯಾಕಾಗಿ ಹೇಳಿದ್ರು? ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಸಚಿವರೇ ಇದನ್ನ ಹೇಳ್ತಾರೆ, ಹಿರಿಯ ಸಚಿವರೇ ಇದನ್ನ ಸದನದಲ್ಲೇ ಹೇಳ್ತಾರೆ ಅಂತ ಹೇಳಿದ್ರೆ ನಮ್ಮ ಸರ್ಕಾರದ ಪರಿಸ್ಥಿತಿ ಏನು ಅಂತ ಹೇಳಿ ಸಚಿವರುಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸಿದ್ದರಾಮಯ್ಯ ಅವರ ಮುಂದೆ ಅನೇಕ ನಾಯಕರು ಬೇಸರವನ್ನ ಹೊರ ಹಾಕಿದ್ದಾರೆ. ಅವರು ಮಾತಾಡಬಾರ್ದಾಗಿತ್ತು ಸದನದಲ್ಲಿ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಸಚಿವ ಕೆ.ಎನ್. ರಾಜಣ್ಣ ಅವರ ನಡೆಯಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆ, ಸಾಕಷ್ಟು ಮುಜುಗರ ಆಗಿದೆ. ಇದನ್ನು ಕಂಟ್ರೋಲ್ ಮಾಡೋದು ಹೇಗೆ, ಇದನ್ನು ಸರಿಪಡಿಸೋದು ಹೇಗೆ ಅನ್ನುವಂತಹ ಪ್ರಶ್ನೆಯನ್ನ ಈಗಾಗಲೇ ಅನೇಕ ಸಚಿವರು ಸಿದ್ದರಾಮಯ್ಯ ಅವರ ಮುಂದೆ ಕೂಡ ಕೇಳಿದ್ದಾರೆ. ಸಚಿವ ಕೆ.ಎನ್. ರಾಜಣ್ಣ ಅವರ ನಡೆಯಿಂದ ಪಕ್ಷಕ್ಕೆ ಮುಜುಗರ ಆಗಿದೆ, ಹಾಗಾಗಿ ಅವರಲ್ಲಿ ಮಾತಾಡಬಾರ್ದಾಗಿತ್ತು ಅಂತ ಹೇಳಿ ಹೈಕಮಾಂಡ್ ಮುಂದೆ ಕೂಡ ಕೆಲವರು ಹೋಗಿ ದೂರನ್ನ ಕೊಟ್ಟಿದ್ದಾರಂತೆ. ಹಿರಿಯ ಸಚಿವರಾಗಿ ಅವರು ಈ ರೀತಿಯಾಗಿ ಮಾಡಬಾರ್ದಾಗಿತ್ತು ಅನ್ನೋದನ್ನ ಕೂಡ ಸಿದ್ದರಾಮಯ್ಯವರ ಬಳಿ ಆಗಿರ್ಬೋದು, ಹೈಕಮಾಂಡ್ ಮುಂದೆ ಕೂಡ ಅನೇಕರು ಹೇಳ್ಕೊಂಡಿದ್ದಾರೆ. ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣ ಆಗಿತ್ತು, ಪಕ್ಷಕ್ಕೆ ಮುಜುಗರವನ್ನ ತಂತು. ಕಾರಣ ಇವರದೇ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಇವರದ್ದೇ ಸರ್ಕಾರದ ಸಚಿವರಿಗೆ, ಹಿರಿಯ ಸಚಿವರಿಗೆ ಈ ರೀತಿಯಾಗಿ ಆಗತ್ತೆ ಅಂತ ಹೇಳಿದ್ರೆ ಪರಿಸ್ಥಿತಿ ಏನು, ಕಾನೂನು ಸುವ್ಯವಸ್ಥೆಯ ಪರಿಸ್ಥಿತಿ ಏನು ಅನ್ನೋದು ಕೂಡ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು. ಸದನದಲ್ಲಿ ಹೇಳಿಕೆಯನ್ನ ಕೊಟ್ಟು ಆ ನಂತರ ಕೆ.ಎನ್. ರಾಜಣ್ಣ ಉಲ್ಟಾ ಹೊಡೆದ್ರು. ಉಲ್ಟಾ ಯಾಕೆ ಹೊಡೆದ್ರು ಅಂತ ಹೇಳಿದ್ರೆ, ಈ ರೀತಿಯ ಎಲ್ಲ ಬೆಳವಣಿಗೆಗಳಾಯ್ತು, ಆನಂತರ ಉಲ್ಟಾ ಹೊಡಿಸುವಂತ ಕೆಲಸಗಳು ಆಯ್ತಾ ಗೊತ್ತಿಲ್ಲ, ಸಾಕ್ಷಿ ಇಲ್ಲ ಅನ್ನೋದನ್ನ ಹೇಳಿದ್ರು, ಸಿಸಿಟಿವಿ ದೃಶ್ಯಾವಳಿಗಳು ಇಲ್ಲ ಅಂತ ಹೇಳಿದ್ರು, ಸಾಕಷ್ಟು ಇಂತಹ ಒಂದು ಹೇಳಿಕೆಗಳನ್ನ ಕೊಟ್ಟರು. ಸೊ ಹೇಳಿಕೆಯಿಂದ ಆಗಿರುವಂತಹ ಡ್ಯಾಮೇಜ್ ಅನ್ನ ಸರಿ ಮಾಡೋರು ಯಾರು ಅನ್ನುವಂತಹ ಪ್ರಶ್ನೆ ಈಗಾಗಲೇ ಕಾಂಗ್ರೆಸ್ ನಾಯಕರು ಕೇಳ್ತಾ ಇದ್ದಾರೆ. ಆಲ್ರೆಡಿ ಇವರು ಈ ರೀತಿಯಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಪಕ್ಷಕ್ಕೆ ಮುಜುಗರ ಆಗಿದೆ, ಆ ನಂತರ ಮತ್ತೆ ಇದು ಆ ತರ ಅಲ್ಲ ಈ ತರ ಅಲ್ಲ ಅಂತ ಹೇಳಿ ಉಲ್ಟಾವನ್ನ ಯೂಟರ್ನ್ ಹೊಡಿತಾ ಇದ್ದಾರೆ. ಉಲ್ಟಾ ಹೊಡೆಯುವಂತ ಕೆಲಸ ಆಯ್ತು. ಇವರ ಮಗ ಕೂಡ ಅಂಥದ್ದೇ ಕೆಲಸ ಮಾಡಿದ್ರು, ನನಗೂ ಕೂಡ ಇಂತಹ ಪ್ರಯತ್ನ ಆಯ್ತು ಅಂತ ಹೇಳಿದ್ರು. ಆ ನಂತರ ನೋಡಿದ್ರೆ ಸುಪಾರಿಯ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ, ಕೊಲೆ ಯತ್ನವ ಪ್ರಯತ್ನವನ್ನ ಮಾಡಿದ್ರು ಅಂತ ಹೇಳಿ ಕೇಸನ್ನ ಕೊಡ್ತಾರೆ. ಇದರಿಂದ ಡ್ಯಾಮೇಜ್ ಆಗಿದೆ. ಒಬ್ಬ ಹಿರಿಯ ಸಚಿವರಾಗಿ ಕೆ.ಎನ್. ರಾಜಣ್ಣ ಈ ರೀತಿ ಮಾಡೋದು ಸರಿನಾ ಅನ್ನುವಂತಹ ಪ್ರಶ್ನೆಯನ್ನ
ಕೇಳಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್. ಸಿಎಂ ಸಿದ್ದರಾಮಯ್ಯ ಅವರಿಗೆ ಸೂಕ್ತ ಕ್ರಮಕ್ಕೆ ರಾಹುಲ್ ಗಾಂಧಿ, ವೇಣುಗೋಪಾಲ್ ಅವರು ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ. ನೀವು ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಇಂತಹ ಒಂದು ನಾಯಕರ ವಿರುದ್ಧ ಅನ್ನೋದನ್ನ ಹೇಳಿದ್ದಾರೆ. ಅದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರೀಗ ಹೇಳಿದ್ದಾರೆ, ಬೆಂಗಳೂರಿಗೆ ವಾಪಸ್ ಆದ್ಮೇಲೆ ನಾನು ಏನು ಆಗಿದೆ ಅನ್ನೋದನ್ನ ಗಮನಿಸ್ತೇನೆ, ಯಾವ ರೀತಿಯ ಕ್ರಮವನ್ನ ಕೈಗೊಳ್ಳಬೇಕು ಅನ್ನೋದನ್ನ ಗಮನಿಸ್ತೇನೆ ಅನ್ನೋದನ್ನ ಹೇಳಿದ್ದಾರೆ. ಇದು ಹನಿ ಟ್ರ್ಯಾಪ್ ಹಂಗಾಮದ ವಿಚಾರ ಆದ್ರೆ ಮತ್ತು 2 ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ನಲ್ಲಿ ಬೆಳವಣಿಗೆ ಆಗಿರೋದು ಅಂತ ಹೇಳಿದ್ರೆ, ಒಂದು ಮೂಢ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ, ಅದು ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಮೇಲೆ ಬಂದಂತಹ ಆರೋಪ. ಇನ್ನೊಂದು ಅಬಕಾರಿಯ ವಿಚಾರ, ಅಬಕಾರಿ ಹಗರಣ ದೊಡ್ಡ ಮಟ್ಟದಲ್ಲಿ ಸೌಂಡ್ ಕೂಡ ಮಾಡಿದ್ದನ್ನು ನಾವು ಗಮನಿಸಬಹುದು. ಈ ವಿಚಾರ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದೆ. ಸಿಎಂ ಭೇಟಿ ವೇಳೆ ಇನ್ನಿಬ್ಬರು ಸಚಿವರ ವಿರುದ್ಧವೂ ಕೂಡ ಕೆಂಡ ಕಾರಿದೆ ಹೈಕಮಾಂಡ್. ಕಾರಣ ಮೂಢ ಹಗರಣದಲ್ಲಿ ಈಗಾಗಲೇ ಸಚಿವ ಭೈರತಿ ಸುರೇಶ್ ಅವರ ವಿರುದ್ಧ ಕೆಂಡ ಕಾರಿದ್ರೆ ಹೈಕಮಾಂಡ್, ಅಬಕಾರಿ ಹಗರಣದಲ್ಲಿ ತಿಮ್ಮಾಪುರ ಅವರ ವಿರುದ್ಧ ಹೈಕಮಾಂಡ್ ಸಾಕಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಅವರು ಯಾವ ರೀತಿಯಾಗಿ ವರ್ತನೆ ಮಾಡಿದ್ರು, ಅವರು ಯಾವ ರೀತಿಯಾಗಿ ನಡ್ಕೊಂಡ್ರು ಅವರ ಮೇಲೆ ಆರೋಪಗಳು ಬಂದಂತಹ ಸಂದರ್ಭದಲ್ಲಿ ಅಂತ ಹೇಳಿ. ಮೂಢ ಪ್ರಕರಣ, ಅಬಕಾರಿ ಹಗರಣ ಆರೋಪಗಳಿಂದ ಪಕ್ಷದ ವರ್ಚಸ್ಸಿಗೆ ಇಲ್ಲಿ ಡ್ಯಾಮೇಜ್ ಆಗಿದೆ ಅನ್ನೋದನ್ನ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರ ಮುಂದೆ ಹೇಳುತ್ತೆ. ಭೈರತಿ ಸುರೇಶ್ ಆಗಿರ್ಬೋದು, RB ತಿಮ್ಮಾಪುರ ಅವರ ವಿರುದ್ಧ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಈಗಾಗಲೇ ಇಂತಹ ಆರೋಪಗಳು ಬಂದಾಗ ಅವರು ಯಾವ ರೀತಿಯಾಗಿ ವರ್ತನೆಯನ್ನ ತೋರಿದ್ರು, ಅವರು ಏನ್ ಮಾಡಬೇಕಾಗಿತ್ತು, ಯಾಕೆ ಸುಮ್ಮನೆ ಇದ್ರು ಅನ್ನುವಂತಹ ಪ್ರಶ್ನೆ ಜೊತೆಗೆ ಈ ಇಬ್ಬರಿಂದಲೂ ಪಕ್ಷಕ್ಕೆ ಮುಜುಗರ ಆಗಿದೆ ಅಂತ ಹೇಳಿ ಕಾಂಗ್ರೆಸ್ ಹೈಕಮಾಂಡ್ ನ ನಾಯಕರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೇಳಿದ್ದಾರೆ. ಇದರಿಂದ ಸ್ವತಃ ಕೇವಲ ಅವರಿಗೆ ಮಾತ್ರ ಅಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಅಲ್ಲ, ಸಚಿವರ ಇಮೇಜ್ಗೂ ಪೆಟ್ಟು ಬಿದ್ದಿದೆ, ಜೊತೆಗೆ ನಿಮ್ಮ ಇಮೇಜ್ಗೂ ಕೂಡ ಪೆಟ್ಟು ಬಿದ್ದಿದೆ ಅನ್ನೋದನ್ನ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರ ಬಳಿ ಹೇಳಿದೆ. ಸಚಿವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿದೆ ಹೈಕಮಾಂಡ್. ನಾನು ಬೆಂಗಳೂರಿಗೆ ಹೋಗಿ ಆದ್ಮೇಲೆ ಏನು ಆಗಿದೆ ಅನ್ನೋದನ್ನ ನಾನು ಗಮನಿಸ್ತೀನಿ, ಈ ವಿಚಾರದಲ್ಲಿ ಯಾವ ರೀತಿಯ ಕ್ರಮವನ್ನ ಕೈಗೊಳ್ಳಬೇಕು ಅಂತ ನೋಡ್ತೀನಿ ಅಂತ ಹೇಳಿದ್ದಾರೆ. ಈ ಮೂಲಕ 3 ಸಚಿವರಿಗೆ ಕೋಕ್ ಕೊಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಹಾಗಾದ್ರೆ ಯಾವಾಗ ಕ್ರಮ ಆಗತ್ತೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗಿದ್ರೆ, ಅಧಿವೇಶನದ ಬಳಿಕ ಕ್ರಮವನ್ನ ತೆಗೆದುಕೊಳ್ಳುವ ಸಾಧ್ಯತೆಗಳು ಇದೆ. ಹೈಕಮಾಂಡ್ ಈಗಾಗಲೇ ಒಂದು ಮೂಲಗಳ ಪ್ರಕಾರವಾಗಿ ಯಥಾಸ್ಥಿತಿ ಕಾಯ್ದುಕೊಳ್ಳಿ ಅಂತ ಹೇಳಿದ್ರು ಕೂಡ ಇದನ್ನು ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡು ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತಹ ಸೂಚನೆಯನ್ನು ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿದೆ. ಸೊ ನಾಳೆಯಿಂದ ಕಾಂಗ್ರೆಸ್ ಅಧಿವೇಶನ ಗುಜರಾತ್ನ ಅಹಮದಾಬಾದಲ್ಲಿ ನಡೆಯುತ್ತೆ. ಆ ಒಂದು ಅಧಿವೇಶನಕ್ಕೆ ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಇಬ್ರು ಕೂಡ ಹೋಗ್ತಿದ್ದು, ಅಹಮದಾಬಾದ್ ಕಾಂಗ್ರೆಸ್ ಅಧಿವೇಶನದ ಬಳಿಕ ಕಾಂಗ್ರೆಸ್ನಲ್ಲಿ ಕಂಪನ ಉಂಟಾಗುವ ಸಾಧ್ಯತೆ ಇದೆ. ಒಂದಷ್ಟು ಸಂಚಲನಕ್ಕೆ, ಒಂದಷ್ಟು ಬೇರೆ ಬೇರೆ ಬೆಳವಣಿಗೆಗಳು ಆಗುವಂತಹ ಸಾಧ್ಯತೆಗಳಿದೆ. ಮಿತಿ ಮೀರಿದ ಸಚಿವರು ತಮ್ಮ ನಡೆಗೆ ಬೆಲೆ ತೆರಬೇಕಾಗತ್ತಾ ಅನ್ನುವಂಥ ಪ್ರಶ್ನೆ. ಸಹಜವಾಗಿ ಇದು ಕಾಂಗ್ರೆಸ್ನ ವರ್ಚಸ್ಸಿಗೆ ಧಕ್ಕೆ ಉಂಟಾಗಿದೆ ಅಂತ ಹೇಳಿದ್ರೆ ಇವರನ್ನ ಇಟ್ಕೊಂಡು ಇನ್ನು ಯಾವ ರೀತಿಯಾಗಿ ಮತ್ತಷ್ಟು ಡ್ಯಾಮೇಜ್ ಆಗುತ್ತೆ, ಹಾಗಾಗಿ ನೀವು ಕ್ರಮವನ್ನ ಕೈಗೊಳ್ಳಿ ಅಂತ ಸಿದ್ದರಾಮಯ್ಯ ಅವರಿಗೆ ಆಲ್ರೆಡಿ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದೆ. ಸಂಪುಟದಿಂದ ಹೊರ ನಡೆಯಬೇಕಾಗತ್ತಾ ಈ ಸಚಿವರು ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ಅಧಿವೇಶನದ ಆದ ಬಳಿಕ ಏನ್ ಬೇಕಾದರೂ ಆಗಬಹುದು ಕಾಂಗ್ರೆಸ್ನಲ್ಲಿ, ರಾಜ್ಯ ಸರ್ಕಾರದಲ್ಲಿ ಕೆಲ ಬದಲಾವಣೆ ಪಕ್ಕಾನ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಈಗಾಗಲೇ ಹುಟ್ಟು ಹಾಕಿದೆ. ಅದೇ ಕಾರಣಕ್ಕಾಗಿ ಅಧಿವೇಶನ ಆಗ್ಲಿ, ಅನಂತರ ನಾನು ಬೆಂಗಳೂರಿಗೆ ಹೋಗ್ತೀನಿ, ಬೆಂಗಳೂರಿಗೆ ಹೋದ್ಮೇಲೆ ಏನ್ ಕ್ರಮವನ್ನ ಕೈಗೊಳ್ಬೇಕೋ ಅದನ್ನ ಕೈಗೊಳ್ತೀನಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ಅಲ್ಲಿ ಭರವಸೆಯನ್ನ ಕೊಟ್ಟಿದ್ದಾರೆ. ಈಗ ಒಂದ್ ಕಡೆ ರಾಜಣ್ಣ ಅವರ ವಿರುದ್ಧ ಕಾಂಗ್ರೆಸ್ ಹೈಕಮಾಂಡ್ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಅವರು ಸದನದಲ್ಲಿ ಈ ವಿಚಾರವನ್ನು ಹೇಳಿದ್ದಕ್ಕೆ, ಯೂಟರ್ನ್ ಹೊಡೆದಿದ್ದಕ್ಕೆ, ಜೊತೆಗೆ ಅನಂತರ ಆದಂತಹ ಬೆಳವಣಿಗೆಗಳ ಬಗ್ಗೆ. ಆದ್ರೆ ಇದೇ ಒಂದು ವಿಚಾರವನ್ನ ಇಟ್ಟುಕೊಂಡು ಇದೀಗ KN ರಾಜಣ್ಣ ಅವರು ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈ ವಿಚಾರವನ್ನ ಇಟ್ಕೊಂಡೆ ನನ್ನನ್ನೊಬ್ಬನನ್ನೇ ಟಾರ್ಗೆಟ್ ಮಾಡ್ಲಾಗ್ತಾ ಇದೆ ಅಂತ ಹೇಳಿ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ದೂರು ಕೊಡೋದಕ್ಕೆ ದೆಹಲಿಗೆ ಹೋಗ್ತಾ ಇದ್ದಾರೆ. KN ರಾಜಣ್ಣ ಅವರು ಈಗಾಗಲೇ ಹನಿ ಟ್ರ್ಯಾಪ್ ವಿರುದ್ಧ ನೇರ ಸಮರವನ್ನ ಸಾರ್ತಾ ಇದ್ದಾರೆ. ಹೈಕಮಾಂಡ್ಗೆ ದೂರು ಕೊಡೋದಕ್ಕೆ ರಾಜಣ್ಣ ನಿರ್ಧಾರವನ್ನ ಮಾಡಿದ್ದಾರೆ ಆಲ್ರೆಡಿ. ಕಾರಣ ನನ್ನನ್ನೊಬ್ಬನನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂತಹ ಒಂದು ಅಸಮಾಧಾನ ಅವರಿಗೆ ಇದೆ. ಏಪ್ರಿಲ್ 11ಕ್ಕೆ ದೆಹಲಿಗೆ ಹೋಗ್ತಾರೆ KN ರಾಜಣ್ಣ ಅವರು. ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರೆ. ರಾಹುಲ್ ಗಾಂಧಿ, KC ವೇಣುಗೋಪಾಲ್ ಅವರಿಗೆ ಕೂಡ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನ ಸಲ್ಲಿಸಲಿದ್ದಾರೆ. ಇದು ಯಾರಿಂದ ಆಯಿತು, ಯಾವ ಕಾರಣಕ್ಕಾಗಿ ಆಯಿತು, ಯಾರು ಇದರ ಹಿಂದೆ ಇದ್ದಾರೆ, ಆ ಮಹಾನಾಯಕ ಅನ್ನುವಂತಹ ಒಂದು ಮಾತು ಕೇಳಿ ಬರ್ತಾ ಇದೆಯಲ್ಲ, ಅದು ಯಾರು ಅನ್ನೋದನ್ನ ಕೂಡ ಹೈಕಮಾಂಡ್ಗೆ ನೇರವಾಗಿ ತಿಳಿಸಬೇಕು ಅನ್ನುವಂತಹ ವಿಚಾರ. ಸ್ವಪಕ್ಷೀಯರಿಂದಲೇ ಹನಿ ಟ್ರ್ಯಾಪ್ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ದೂರನ್ನ ಕೊಡೋದಕ್ಕೆ ಹೋಗ್ತಾ ಇದ್ದಾರೆ. ಇನ್ನು ಮಗನ ವಿರುದ್ಧ ಕೊಲೆ ಸುಪಾರಿ ಬಗ್ಗೆಯೂ ಕೂಡ ದೂರನ್ನ ಕೊಡ್ಲಿಕ್ಕೆ ಅವರು ಏಪ್ರಿಲ್ 11ನೇ ತಾರೀಕು ದೆಹಲಿಗೆ ಹೋಗ್ತಾರೆ. ನನ್ನ ಮಗನನ್ನ ಕೊಲೆ ಮಾಡಿಸುವಂತಹ ಪ್ರಯತ್ನ ಯಾವ ರೀತಿಯಾಗಾಯಿತು, ನನಗೆ ಹನಿ ಟ್ರ್ಯಾಪ್ ಮಾಡಿಸುವಂತಹ ಪ್ರಯತ್ನವನ್ನ ಯಾವ ರೀತಿಯಾಗಿ ಮಾಡಲಾಯಿತು ಅಂತ ಹೇಳಿ ನನ್ನ ವಿರುದ್ಧ ರಾಜಕೀಯ ದ್ವೇಷವನ್ನ ಸಾಧಿಸ್ತಾ ಇದ್ದಾರೆ.
ನನಗೆ ಹನಿ ಟ್ರ್ಯಾಪ್ ಮಾಡುವಂತಹ ಪ್ರಯತ್ನ ಮಾಡಿದ್ರಲ್ಲ, ಅದರ ಹಿಂದೆ ಇರುವಂತಹ ಉದ್ದೇಶ ಇದುವೇ. ಹೈಕಮಾಂಡ್ನ ಕೆಲ ನಾಯಕರಿಗೂ ಕೂಡ ಹನಿ ಟ್ರ್ಯಾಪ್ ಮಾಡಿರುವಂತಹ ಸಾಧ್ಯತೆಗಳಿವೆ. ಸದನದಲ್ಲಿ ಇದನ್ನ ಕೂಡ ಅವರು ಪ್ರಸ್ತಾಪ ಮಾಡಿದ್ರು. ಅನೇಕರ ಮೇಲೆ, ಅದರಲ್ಲೂ 48 ಅನ್ನುವಂತಹ ಒಂದು ನಂಬರ್ ಅನ್ನು ಕೂಡ ಅವರು ಮೆನ್ಷನ್ ಮಾಡ್ತಾರೆ. ಪಕ್ಷದ ಗೊಂದಲಗಳಿಗೂ ಹನಿ ಟ್ರ್ಯಾಪ್ ರುವಾರಿಯೇ ಕಾರಣ ಆಗಿದೆ. ಇಷ್ಟೆಲ್ಲ ಆಗ್ತಾ ಇದೆಯಲ್ಲ, ಇಷ್ಟೆಲ್ಲ ಗೊಂದಲಗಳಾಗ್ತಾ ಇದೆಯಲ್ಲ, ಈಗ ನನ್ನನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರಲ್ಲ, ಇಷ್ಟೆಲ್ಲ ಆಗೋದಿಕ್ಕೆ ಆ ನಾಯಕನೇ ಕಾರಣ ಆಗಿದ್ದಾನೆ, ಸ್ವಪಕ್ಷೀಯನೇ ಕಾರಣ ಆಗಿದ್ದಾನೆ. ಪಕ್ಷಕ್ಕೆ ಮುಜುಗರ ಆಗಿದ್ರೆ ಸಚಿವ ಸ್ಥಾನವನ್ನ ನಾನು ತ್ಯಾಗ ಮಾಡ್ತೇನೆ. ಆದ್ರೆ ಆ ತ್ಯಾಗವನ್ನ ಮಾಡೋದಕ್ಕಿಂತ ಮುಂಚೆ ಯಾರು ಆ ರೀತಿಯಾಗಿ ಮಾಡಿಸಿದಾರಲ್ಲ ಅವರ ಬಗ್ಗೆ ನಾನು ದೂರು ಕೊಡಬೇಕು. ಇಂತಹ ಬೆಳವಣಿಗೆಗಳು ನಡೆಯಂತೆ ನೀವು ನೋಡ್ಕೊಳ್ಬೇಕಾಗತ್ತೆ. ಇವತ್ತು ನನಗೆ, ನಾಳೆ ಮತ್ತೊಬ್ಬರಿಗಾಗತ್ತೆ, ಅನೇಕರಿಗೆ ಆಗಿರಬಹುದು. ಆಲ್ರೆಡಿ ಅನೇಕರಿಗೆ ಆಗಿದೆ, 48 ಜನರಿಗಾಗಿದೆ, ಈ ರೀತಿಯಾಗಿ ಮಾಡಿದ್ದಾರೆ ಅನ್ನೋದನ್ನು ಸದನದಲ್ಲಿ ಹೇಳಿದ್ದಾರೆ. ಹಾಗಾಗಿ ಅನೇಕರು ಇರಬಹುದು ಇದರಲ್ಲಿ, ನಾಳೆ ಯಾರಿಗೆ ಬೇಕಾದರೂ ಆಗಬಹುದು. ಇನ್ನು ಮುಂದೆ ಈ ರೀತಿಯಾಗಿ ಆಗದ ಹಾಗೆ ನೋಡ್ಕೊಳ್ಬೇಕಾಗತ್ತೆ. ಲಿಖಿತ ರೂಪದಲ್ಲಿ ದೂರು ಸಲ್ಲಿಕೆಗೂ ಕೂಡ KN ರಾಜಣ್ಣ ಅವರು ಈಗಾಗಲೇ ಮುಂದಾಗಿದ್ದಾರೆ ಈ ವಿಚಾರದಲ್ಲಿ. ಹಾಗಾಗಿ ಹೈಕಮಾಂಡ್ ನಡೆ ಮುಂದೆ ಏನಾಗತ್ತೆ, ಯಾವ ರೀತಿಯಾಗಿ ಹೈಕಮಾಂಡ್ ಈ ವಿಚಾರದಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದು ಅಷ್ಟೇ ಕುತೂಹಲಕಾರಿಯಾಗಿದೆ. ಜೊತೆಗೆ KN ರಾಜಣ್ಣ ಅವರ ಸಚಿವ ಸ್ಥಾನವೂ ಕೂಡ ಕೈ ತಪ್ಪತ್ತ ಅಂತ ಹೇಳಿದ್ರೆ ಕೋಕ್ ನೀಡಲಾಗತ್ತಾ ಅವರಿಗೂ ಅನ್ನುವಂತಹ ಪ್ರಶ್ನೆ ಇದೆ. ಅಧಿವೇಶನ ಆದ ಬಳಿಕ ಕಾಂಗ್ರೆಸ್ನಲ್ಲಿ ಏನೇನು ಬೆಳವಣಿಗೆಗಳು ಆಗತ್ತೆ ಇವೆಲ್ಲವನ್ನ ಕಾದು ನೋಡೋಣ.